ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಗಳೂರಿಗೆ ತೆರಳಿದ್ದಾರೆ. ಈ ವೇಳೆ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಡಿಸಿಎಂ ಪರವಾಗಿಯೂ ಬೆಂಬಲಿಗರು ಘೋಷಣೆ ಹಾಕಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಮಂಗಳೂರು ವಿವಿ ಗೆಸ್ಟ್ ಹೌಸ್ನ ಕಾವೇರಿಯಲ್ಲಿ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಹಾಗೆಯೇ ಸಚಿವರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವದಲ್ಲಿ ಭಾಗಿಯಾಗಿದ್ದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಸಿಎಂ ಜೊತೆ ಕೆಸಿ ವೇಣುಗೋಪಾಲ್, ಗೃಹ ಸಚಿವ ಪರಮೇಶ್ವರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ, ನೋಡೋಣ. ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಇನ್ನಷ್ಟು ಸಭಾಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮಂಗಳೂರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಆದರಣೀಯ ಸ್ವಾಗತ. ಇದೀಗ ಕಾರ್ಯಕ್ರಮದ ಆರಂಭಕ್ಕೊಂದು ನಿಮ್ಮ ಗೌರವದ ಸ್ವಾಗತವನ್ನು ಮಾಡಿ. ಇನ್ನು ಮಂಗಳೂರಿನಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಕರಾವಳಿ ಶೈಲಿಯ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರು ವಿವಿಯ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಊಟಕ್ಕೆ ಸಿದ್ಧತೆ ಮಾಡಲಾಗಿದ್ದು 12 ಸೀಟುಗಳನ್ನು ಹಾಕಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಸಚಿವರುಗಳು ವಿಶೇಷ ಔತಣಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಯಾವಾಗಲಾದರೂ ಒಂದು ದಿನ ಅಧಿಕಾರ ಬಿಡಲೇಬೇಕು. 10 ಸಾರಿ ಸಿಎಂ ಆದರೂ ಒಂದು ದಿನ ಬಿಡಲೇಬೇಕಲ್ವಾ? 30 ತಿಂಗಳ ನಂತರವಾದರೂ ಅಧಿಕಾರ ಬಿಡಬಹುದು, ಇಲ್ಲ ಅದಕ್ಕಿಂತ ಮುಂಚಿತವಾಗಿಯೇ ಬಿಡಬಹುದು. ಹೈಕಮಾಂಡ್ ಹೇಳಿದ್ರೆ ಬಿಡಬೇಕಲ್ವಾ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೆ. ನಮ್ಮದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್, ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಸತ್ಯ. 2028ರವರೆಗೆ ಸಿದ್ದರಾಮಯ್ಯವರೇ ಇರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಪರಮೇಶ್ವರ್, ಶರಣಬಸಪ್ಪ ದರ್ಶನಾಪುರ್, ಮಧು ಬಂಗಾರಪ್ಪ, ಕೆಎನ್ ರಾಜಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. 2028ಕ್ಕೆ ಎಲೆಕ್ಷನ್ಸ್ ಇದ್ದಾವೆ, ಚುನಾವಣೆ. ಹೌದು, ಅಲ್ಲಿ ಶ್ರೀ ನಾರಾಯಣ ಗುರು ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಹರಿಪ್ರಸಾದ್ ಮತ್ತು ಅವರ ಸಂಘದವರೆಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತೇಳಿ ಅಂದ್ಕೊಳ್ತೇನೆ. ಸೆಷನ್ಗೆ ಹೋಗ್ತಾ ಇದ್ವಿ. ಕೆಸಿ ವೇಣುಗೋಪಾಲ್ ಬರ್ತಾರ, ನಮ್ಮಲ್ಲಿ ಸುರ್ಜೇವಾಲ ಬರ್ತಾರ. ಅದು ನಿರಂತರ ಬಿಜೆಪಿದಾಗೂ ಮ್ಯಾಗಿನ ರಾಜ್ಯ ಉಸ್ತುವಾರಿಗಳು ಅವರು ಬರ್ತಾರ. ಅಲ್ಲ ಸರ್, ಏನಾದ್ರು ಹೈಕಮಾಂಡ್ ಇಂದ ಸಂದೇಶ ತಗೊಂಡ್ ಬರ್ತಿದ್ದಾರೆ?
ನಿಮ್ಗೆ ಗೊತ್ತು, ನೀವೇ ಹೇಳ್ಬೇಕು. ಎಲ್ಲ ಇಬ್ರು ಪತ್ರಿಕೆದಾಗ ಏನ್ ಇವು ಸಮಸ್ಯೆಗಳೇ ಅಲ್ರಿ ಅವ್ರು. ಅವರು ಬಂದ ವಾತಾವರಣ ತಿಳಿ ಮಾಡಿ ಇದು ಮಾಡೋದು ಮಾಡ್ತಾರೆ. ನೋಡಮ್ಮ, ಯಾದಗಿರಿ MLA ಚೆನ್ನಾರೆಡ್ಡಿ ಮಾಡಂತ ಹೇಳ್ತೀವಿ. ಮುಖ್ಯಮಂತ್ರಿ ಇವತ್ತು ನನಗನ್ಸುತ್ತೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಗೆ DK ಶಿವಕುಮಾರ್ ಸಾಹೇಬರು ಹೋಗಿದ್ದು, DK ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದು, ಇದೆಲ್ಲದೂ ಒಳ್ಳೆ ಒಂದು ಉದಾಹರಣೆನ ತೋರಿಸುತ್ತೆ. ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ತಗೊಳ್ದೆ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದು ಕಾನ್ಫಿಡೆನ್ಸ್ ತಗೊಂಡು ಮುಂದೆ ಹೋಗೋದು ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ರಾಜ್ಯಕ್ಕೂ ಒಳ್ಳೇದಾಗ್ತದೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ. ಅವ್ರು ಹೇಳ್ತಾರೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಕ್ಲಿಯರಾಗಿ, ನಾವೇನೇ ಇದ್ರೂ ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರದಲ್ಲಿ ಇರ್ತೀವಿ ಅಂತ ಹೇಳಿ. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಸ್ಟ್ಯಾಂಡ್ ಬೈ ದಟ್. ಆ್ಯಂಡ್ ಇವನ್ ನಾವು ಇವತ್ತು ಕೂಡ ಅದ್ರ ಬಗ್ಗೆ ಗೌರವ ಕೊಡ್ತೀವಿ. ಅದು ನಮ್ಮ ಸಂಪ್ರದಾಯ, ನಮ್ಮ ಕಾಂಗ್ರೆಸ್. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ, ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ, ಬದಲಾವಣೆ. ಅಧಿಕಾರ ಶಾಶ್ವತ ಅಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ DK ಸುರೇಶ್, ಸಿಎಂ ಅವರು ಸಹಜವಾಗಿ ಮಾತನಾಡಿದ್ದಾರೆ ಅಷ್ಟೇ, ಹೀಗಾಗಿ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಬೇಡ, ಅದರ ಬಗ್ಗೆ ವಿಶ್ಲೇಷಣೆ ಮಾಡುವ ಅಗತ್ಯವೂ ಇಲ್ಲ ಅಂತ ಹೇಳಿದರು. ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕುರ್ಚಿ ಫೈಟ್ ಚರ್ಚೆಯ ಬೆನ್ನಲ್ಲೇ ಇವತ್ತು DCM DK ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕುಟುಂಬ ಸಮೇತರಾಗಿ ದೆಹಲಿಗೆ DKಶಿ ಪ್ರಯಾಣ ಮಾಡಲಿದ್ದಾರೆ. ಆಪ್ತರ ಮದುವೆ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳುತ್ತಿದ್ದು ಸಂಜೆ 6 ಗಂಟೆಗೆ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲಿಯೇ ಇವತ್ತು ವಾಸ್ತವ್ಯ ಹೂಡಲಿದ್ದು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಸಿಎಂ DCM ನಾಟಿ ಕೋಳಿ ಬ್ರೇಕ್ಫಾಸ್ಟ್ ವಿಚಾರದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ DCM KS ಈಶ್ವರಪ್ಪ, ನಾಟಿ ಕೋಳಿ ತಿಂತಾರೋ ನಾಟಿ ಫ್ರೈ ತಿಂತಾರೋ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಸಿಎಂ DCM ಸೇರಿದಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ಅದನ್ನ ಬಿಟ್ಟು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಚರ್ಚೆ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಮುಂದುವರಿಸ್ತೀನಿ, ಪರಮೇಶ್ವರ ಹೇಳಿದ್ದಾರೆ. ನಾಟಿ ಕೋಳಿ ತಿಂತಾರೋ ನಾಟಿ ಫ್ರೈ ತಿಂತಾರೋ ನಿಜಕ್ಕೂ ರಾಜ್ಯ ಏನ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ ಈ ಒಂದು ನಾಟಿ ಕೋಳಿಗೆ? ಸರ್ಕಾರದ ಅಭಿವೃದ್ಧಿ ಬಗ್ಗೆ ಅವ್ರು ಏನು ಇಂಪಾರ್ಟೆನ್ಸ್ ಇಲ್ಲ, ಅವ್ರು ಹೊಂದಾಣಿಕೆ ಚರ್ಚೆ ಮಾಡ್ಲಿ. ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಕೂಡ 90% ಅವ್ರದ್ದು ಬದುಕ್ತಾರೋ ಸಾಯ್ತಾರೋ ಸರ್ಕಾರದ ಚರ್ಚೆಯಲ್ಲಿ ಒಂದು 10% ಯಾರು ನಾವು ಇಬ್ರು ಒಟ್ಟಿಗೆ ಸೇರಿದೀವಿ, ರಾಜ್ಯದ ಅಭಿವೃದ್ಧಿಕಾರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಒಂದು ಮಾತು ಹೇಳಿದ್ರೆ ಆಗ ನಾಟಿ ಕೋಳಿ ಬದುಕತ್ತೋ ನಾಟಿ ಕೋಳಿ ಸಾಯತ್ತೋ ಪ್ರಶ್ನೆ ಬೇರೆ. ಆದ್ರೆ ಅಲ್ಲಿ ಸೇರಿದಾಗಲೂ ಕೂಡ ನಾಟಿ ಕೋಳಿ ತಿನ್ನೋದ ಬಗ್ಗೆ ಯೋಚನೆ ಮಾಡ್ತಾರೆ ವಿನ ಅವರ ಯಾರು ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಇದು ಮಾಡ್ತಾರೆ ವಿನ ಅಲ್ಲೂ ಕೂಡ ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗ್ಲಿಲ್ಲಲ್ಲ. ಇದು ನನಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಿಸೆಂಬರ್ 6ಕ್ಕೆ ಹಾಸನಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದು, ಆದರೆ ಸಿಎಂ ಭೇಟಿಗೂ ಮುನ್ನವೇ ಮಾಜಿ ಸಚಿವ HD ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಹಣ ಸಂಗ್ರಹ ಮಾಡಲಾಗ್ತಿದೆ. ಕನಿಷ್ಠ 4 ರಿಂದ 5 ಕೋಟಿ ಹಣವನ್ನು ವಿವಿಧ ಇಲಾಖೆಯಿಂದ ವಸೂಲಿ ಮಾಡಲಾಗ್ತಿದೆ. ಅಧಿಕಾರಿಗಳ ಹತ್ರ ಹಣ ತೆಗೆದುಕೊಳ್ತಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ. ಅಲ್ಲದೆ ಹಾಸನದಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದೆ. ಇದರ ಬಗ್ಗೆ ದೂರು ಕೊಟ್ಟರೂ ಕ್ರಮ ಆಗಿಲ್ಲ. ಸಿಎಂ ಹಾಸನದಲ್ಲಿ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಲಿ, ಅವರ ಜೊತೆ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದ್ದಾರೆ. ಅವರಿಗೆ ಜಿಲ್ಲಾಧಿಕಾರಿಗಳು ನನಗೆ ಬೇಕಾದರೂ 5 ಲಕ್ಷ ರೂಪಾಯಿ ನೀನು ಕೊಡದು ಹೋದ್ರೆ ನಿನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಜೀವನ ಮಾಡೋದಕ್ಕೆ 5 ಲಕ್ಷ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್. ಜಿಲ್ಲಾಧಿಕಾರಿಗಳೇ ಆನ್ ರೆಕಾರ್ಡ್ ವೈರಲ್ ಆಗ್ತಾ ಇದೆ ರಾಜ್ಯದಲ್ಲಿ. ಇದು ಪ್ರಥಮ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು 306 ಇರರಿಗೆ ಕೇಸಿನರಿಗೆ ಕೊಡೋದಕ್ಕೆ ಒಂದು ಆದೇಶ ಹಾಕಿದ್ದಾರೆ. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಮುಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗ ಯಾರ್ಯಾರು 306 ಐತೆ ಅವ್ರಿಗೆಲ್ಲ ಒಂದೊಂದು ರಾಜ್ಯದಲ್ಲಿ ರಿಸರ್ವ್ ಇಡಬೇಕು ಅಂತ ಹೇಳಿ ಮನವಿ.
ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಕಿತ್ತಾಟ ಶುರುವಾಗಿದ್ದು ಬಿಜೆಪಿಯ ರೆಬಲ್ ನಾಯಕರು ದೆಹಲಿಗೆ ತೆರಳಿದ್ದು ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆ ಸಭೆ ನಡೆಸಿದ್ದಾರೆ. ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವಂತೆ ರೆಬಲ್ ನಾಯಕರು ಪಟ್ಟು ಹಿಡಿದಿದ್ದು, ಹೀಗಾಗಿ ದೆಹಲಿಯಲ್ಲಿ ಸೋಮಣ್ಣ ಹಾಗೂ ಕುಮಾರಸ್ವಾಮಿಯನ್ನ ರೆಬಲ್ ನಾಯಕರು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ವರಿಷ್ಠರ ಭೇಟಿಯಾಗಿ ರೆಬಲ್ ನಾಯಕರು ಕಾದು ಕುಳಿತಿದ್ದು ವಿಜಯೇಂದ್ರ ಬದಲಾವಣೆಗಾಗಿ ಪಟ್ಟು ಹಿಡಿದಿದ್ದಾರೆ. ಇನ್ನು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ನಾಯಕರ ವಿಚಾರದ ಬಗ್ಗೆ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ, ಬಿಜೆಪಿಯಲ್ಲಿ ಏನೇ ರೆಬಲ್ ಇದ್ರೂ ಅದನ್ನ ಸುಧಾರಿಸಿ ಸರಿ ಮಾಡುವ ಶಕ್ತಿ ಕೇಂದ್ರ ನಾಯಕರಿಗಿದೆ. ಯಾವುದೇ ವ್ಯಕ್ತಿಯ ಮೇಲೆ ಈ ಪಕ್ಷ ಇಲ್ಲ, ಎಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದರು. ವಿಜಯೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್. ನನ್ನ ವಿಜಯೇಂದ್ರ ಮೇಲೆ ಬಿಜೆಪಿ ನಿಂತಿಲ್ಲ, ಭಾರತೀಯ ಜನತಾ ಪಾರ್ಟಿ ನಿಂತಿರೋದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ದೇಶಭಕ್ತ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರ ಮೇಲೆ ಬಿಜೆಪಿ ನಿಂತಿದೆ. ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ, ಈಶ್ವರಪ್ಪ ಬಿಜೆಪಿ ಸೇರಿದ್ರೆ ಏನಾಗುತ್ತೆ, ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರ ಮೇಲೆ. ಆ ಕಾರ್ಯಕರ್ತರ ಮೇಲೆ ಚುನಾವಣೆ ಆಗುತ್ತೆ. ಕಾರ್ಯಕರ್ತರ ದೇಶಭಕ್ತಿಯನ್ನು ಜನ ಗುರುತಿಸ್ತಾರೆ. ಆ ರಾಷ್ಟ್ರಭಕ್ತಿ ಮೇಲೆ ಜನ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ನಿರ್ನಾಮ ಮಾಡ್ತಾರೆ, ಈ ವಿಶ್ವಾಸ. ದೆಹಲಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಬಿಜೆಪಿ ನಾಯಕರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಅರವಿಂದ್ ಬೆಲ್ಲದವರನ್ನ ಭೇಟಿಯಾಗಿದ್ದಾರೆ. ಸದ್ಯ ರಾಜೇಂದ್ರ ಅವರ ಭೇಟಿ ಈಗ ಹಲವು ಅನುಮಾನಕ್ಕೆ ಕಾರಣವಾಗಿದ್ದು, ಕಾಂಗ್ರೆಸ್ ಬಿಕ್ಕಟ್ಟಿನ ಹೊತ್ತಲ್ಲೇ ಈ ಭೇಟಿಯಾಗಿರುವುದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ಇನ್ನು ಬಿಜೆಪಿ ಸಚಿವರನ್ನ ರಾಜಣ್ಣ ಪುತ್ರ ರಾಜೇಂದ್ರ ಭೇಟಿ ವಿಚಾರದ ಬಗ್ಗೆ ತುಮಕೂರಲ್ಲಿ ಮಾತಾಡಿರೋ ರಾಜಣ್ಣ, ಕ್ರಿಪ್ಕೋದಲ್ಲಿ ರಾಜೇಂದ್ರ ಸೀನಿಯರ್ ನಿರ್ದೇಶಕನಿದ್ದು ಕ್ರಿಪ್ಕೋ ಆರ್ಟಿಫಿಷಿಯಲ್ ಮೆನ್ಯೂರ್ ಮಾಡಬೇಕಾಗಿದೆ. ಹೀಗಾಗಿ ಇವೆಲ್ಲವೂ ಕೇಂದ್ರ ಸಹಕಾರಿ ಸಚಿವರ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಭೇಟಿಯಾಗಿದ್ದಾರೆ, ಇದಕ್ಕೇನು ವಿಶೇಷ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ರಾಜೇಂದ್ರ ಇರೋದು ಅಲ್ಲಿ ಕ್ರಿಪ್ಕೋದಲ್ಲಿ, ಅವನು ಸೀನಿಯರ್ ಡೈರೆಕ್ಟರ್. ಕ್ರಿಪ್ಕೋ ಇಫ್ಕೋ ಇದೆಯಲ್ಲ, ಇಡೀ ದೇಶದಲ್ಲಿ ಈ ಆರ್ಟಿಫಿಷಿಯಲ್ ಮೆನ್ಯೂರನ್ನ ಮಾಡ್ತಕ್ಕಂಥದ್ದು ದೊಡ್ಡ ಏಷ್ಯಾ ಖಂಡದಲ್ಲೇ ದೊಡ್ಡ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು. ಅದರಲ್ಲಿ ಅವ್ರು ನಿರ್ದೇಶಕ ಇದ್ದಾರೆ, ಅವರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ. ಮತ್ತು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ದಿ ಕೋಆಪರೇಟಿವ್ ಮಿನಿಸ್ಟ್ರಿ. ಇಲ್ಲಿ ಮಿನಿಸ್ಟ್ರಿ ಅಲ್ಲ, ಅಲ್ಲಿ ಮಿನಿಸ್ಟ್ರಿಗೆ. ಅವೆಲ್ಲ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನೊಬ್ಬನೇ ಹೋಗಲ್ಲ. ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ. ಮತ್ತು ಅವರು ಅಮಿತ್ ಶಾ ಅವರು ಕೂಡ ಸಭೆಗಳು ಕರೀತಾ ಇರ್ತಾರೆ, ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಅಧಿವೇಶನಕ್ಕೂ ಮುನ್ನವೇ ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜನೆಯ ಕೂಗು ಕೇಳಿಬಂದಿದೆ. ಗೋಕಾಕ್ ಜಿಲ್ಲೆ ರಚನೆಗಾಗಿ ಇವತ್ತು ಗೋಕಾಕ್ ನಗರವನ್ನ ಬಂದ್ ಮಾಡಲಾಗಿದೆ. ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಗೋಕಾಕ್ ಜಿಲ್ಲೆಗಾಗಿ ಈಗ ಆಗ್ರಹಿಸಿದ್ದಾರೆ. ಶಾಲೆಯಲ್ಲಿ ಬಿಸಿಯೂಟಕ್ಕೆ ಕಳಪೆ ಮಟ್ಟದ ಆಹಾರ ಪದಾರ್ಥ ಪೂರೈಕೆ ಹಿನ್ನೆಲೆ ಶಾಲೆಗೆ ಪೋಷಕರು ಮುತ್ತಿಗೆ ಹಾಕಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಯಡೋಗ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಳಪೆ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಲಾಗ್ತಿದೆ ಅಂತ ಪೋಷಕರು ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಉಳಿಬಿದ್ದಿರೋ ತೊಗರಿ ಬೆಳೆಯನ್ನ ಶಾಲೆಗೆ ಪೂರೈಕೆ ಮಾಡಲಾಗ್ತಿದೆ, ಆದರೆ ಶಾಲಾ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಆಡಳಿತ ವರ್ಗ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಮುಂದಿನ ವರ್ಷ ಜನವರಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ನಡೆಯಲಿದೆ. ಚುನಾವಣೆಗೆ ನಟಿ ಜಯಮಾಲಾ ಸಜ್ಜಾಗಿದ್ದಾರೆ. ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. 2008ರಿಂದ 2010ರಲ್ಲಿ ಚೇಂಬರ್ ಅಧ್ಯಕ್ಷೆಯಾಗಿ ಜಯಮಾಲಾ ಆಯ್ಕೆಯಾಗಿದ್ದರು. ಈಗ 15 ವರ್ಷಗಳ ನಂತರ ಮತ್ತೆ ಚೇಂಬರ್ ಚುನಾವಣೆಗೆ ಜಯಮಾಲಾ ಸಜ್ಜಾಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಮನೆಯಲ್ಲಿ ಪತ್ತೆಯಾಗಿದ್ದ 82 ಲಕ್ಷ ಹಣದ ಕುರಿತಾಗಿ ಐಟಿ ವಿಚಾರಣೆಯನ್ನ ದರ್ಶನ್ ಎದುರಿಸಬೇಕಾದ ಸ್ಥಿತಿ ಬಂದಿದೆ. ನಟ ದರ್ಶನ್ ಮನೆಯಲ್ಲಿ ಪೊಲೀಸರು 82 ಲಕ್ಷ ಹಣವನ್ನ ಸೀಸ್ ಮಾಡಿದ್ರು. ಆದರೆ ಹಣದ ಬಗ್ಗೆ ದರ್ಶನ್ ಸರಿಯಾದ ಮಾಹಿತಿ ಕೊಟ್ಟಿರಲಿಲ್ಲ. ಹೀಗಾಗಿ 82 ಲಕ್ಷ ಹಣವನ್ನ ಐಟಿಗೆ ತನಿಖಾಧಿಕಾರಿಗಳು ನೀಡಿದ್ದು, ಸದ್ಯ ಹಣದ ಮೂಲದ ಪತ್ತೆಗಾಗಿ ಐಟಿ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಇವತ್ತಿನಿಂದ ಪ್ರಕರಣದ ಟ್ರಯಲ್ ರನ್ ಶುರುವಾಗ್ತಾ ಇದೆ. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯಲಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಹಾಜರಾಗಿದ್ದರು. ಈ ವೇಳೆ ಯಾವ್ಯಾವ ಸಾಕ್ಷಿಗಳಿಗೆ ಸಮನ್ಸ್ ನೀಡ್ತಾರೆ ಅನ್ನೋದು ಗೊತ್ತಾಗಬೇಕು. ಸಾಕ್ಷಿಗಳ ಲಿಸ್ಟ್ ನೀಡಬೇಕು. ಟ್ರಯಲ್ಗೆ ನಾವು ಕೂಡ ತಯಾರಾಗಬೇಕು ಅಂತ ದರ್ಶನ್ ಪರ ವಕೀಲರು ಮನವಿ ಮಾಡಿದರು. ಸದ್ಯ ಕೋರ್ಟ್ ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿದ್ದು, ಎಲ್ಲ ಆರೋಪಿಗಳು ಹಾಜರಿರುವಂತೆ ಸೂಚನೆ ನೀಡಲಾಗಿದೆ.
ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಕೆಳಹಂತದ ನ್ಯಾಯಾಲಯ ಆದೇಶ ಅಮಾನತಿನಲ್ಲಿ ಇರಿಸಿ ಜಾಮೀನು ಕೊಡುವಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಹೈಕೋರ್ಟ್ ಮತ್ತೆ ವಜಾಗೊಳಿಸಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಆರಂಭವಾಗಿದೆ. ಶ್ರೀರಂಗಪಟ್ಟಣದ ಗಂಜಾಂನಿಂದ ಯಾತ್ರೆ ಆರಂಭವಾಗಿದ್ದು ಸಾವಿರಾರು ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂದೂ ಮುಖಂಡರು ಯಾತ್ರೆಗೆ ಚಾಲನೆ ನೀಡಿದ್ದು ಸುಮಾರು 5 ಕಿಲೋಮೀಟರ್ ಯಾತ್ರೆ ಸಾಗಲಿದೆ. ಯಾತ್ರೆಯುದ್ದಕ್ಕೂ ಜೈ ಶ್ರೀರಾಮ್, ಜೈ ಹನುಮಾನ್ ಜಯ ಘೋಷಗಳನ್ನು ಹಾಕಲಾಗ್ತಾ ಇದೆ. ಇನ್ನು ಯಾತ್ರೆ ಸಾಗುವ ದಾರಿಯಲ್ಲಿ ಪೊಲೀಸರ ಭದ್ರತೆ ಒದಗಿಸಲಾಗಿತ್ತು. ಇನ್ನು ಮೆರವಣಿಗೆ ವೇಳೆ ಹನುಮ ಮಾಲಾಧಾರಿಗಳು ಹನುಮ ಧ್ವಜ ಹಿಡಿದು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆ ನಗರದಾದ್ಯಂತ ಹೈ ಅಲರ್ಟ್ ಮಾಡಲಾಗಿದೆ. ಹನುಮಂತಪ್ಪ ಸರ್ಕಲ್ನಲ್ಲಿ ಆರ್ಎಫ್ನಿಂದ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಹೈ ಅಲರ್ಟ್ ಮಾಡಲಾಗಿದ್ದು ಶೋಭಾಯಾತ್ರೆ ತೆರಳುವ ಮಾರ್ಗದಲ್ಲಿ ಸಂಚಾರ ಬಂದ್ ಮಾಡಿದ್ದು ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಆರ್ಎಫ್ನಿಂದ ರೂಟ್ ಮಾರ್ಚ್ ಮಾಡಲಾಗಿದೆ. ಕಾಮಧೇನು ಗಣಪತಿ ದೇವಾಲಯದಿಂದ ಕೆಇಬಿ ವೃತ್ತ, ಬಸವನಹಳ್ಳಿ, ಹನುಮಂತಪ್ಪ ಸರ್ಕಲ್, ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೂ ಶೋಭಾಯಾತ್ರೆ ನಡೆಯಲಿದೆ. ಶೋಭಾಯಾತ್ರೆ ಸಾಗುವ ದಾರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದಿಂದ ಪರಿಶೀಲನೆ ನಡೆಸಲಾಗುತ್ತಿದೆ. ಹನುಮ ವ್ರತ ಹಿನ್ನೆಲೆ ಕೊಪ್ಪಳದ ಗಂಗಾವತಿಯಲ್ಲಿ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆಯನ್ನ ಮಾಲಾಧಾರಿಗಳು ವಿಸರ್ಜನೆ ಮಾಡಲಿದ್ದಾರೆ. ಹನುಮ ಮಾಲೆ ವಿಸರ್ಜನೆಗೂ ಮುನ್ನವೇ ಗಂಗಾವತಿಯಲ್ಲಿ ಸಂಕೀರ್ತನ ಯಾತ್ರೆ ನಡೆಯಲಿದೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದಿಂದ ಧಾರ್ಮಿಕ ಸಭೆ ನಡೆಯಲಿದ್ದು ಸಭೆಯಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ನೂರಾರು ಹನುಮ ಮಾಲಾಧಾರಿಗಳು ಭಾಗಿಯಾಗಲಿದ್ದಾರೆ. ಹನುಮ ವ್ರತ ಹಿನ್ನೆಲೆ ಕೊಪ್ಪಳದ ಅಂಜನಾದ್ರಿಯಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇನ್ನು ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ದೇಗುಲದಲ್ಲಿ ಸಿಹಿ ಸೇರಿದಂತೆ ಅನ್ನ ಪ್ರಸಾದವನ್ನ ವಿದೇಶಿಗರು ಸೇವಿಸಿದ್ದಾರೆ. ಹನುಮ ಜನ್ಮ ಸ್ಥಳದಲ್ಲೇ ಅನ್ನ ಪ್ರಸಾದ ನೀಡ್ತಾ ಇದ್ದು ವಿದೇಶಿ ದಂಪತಿ ಕೂಡ ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಕರ್ನಾಟಕ ಆಂಧ್ರ ಗಡಿಯಲ್ಲೂ ಪಂಜುರ್ಲಿ ಹವಾ ಜೋರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ವೀರಪ್ಪಲ್ಲಿ ಗ್ರಾಮದ ದೇಗುಲದಲ್ಲಿ ಪಂಜುರ್ಲಿ ಹನುಮ ಎಲ್ಲರ ಗಮನ ಸೆಳೆದಿದೆ. ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮನಿಗೆ ಪಂಜುರ್ಲಿ ಅಲಂಕಾರ ಮಾಡಲಾಗಿದ್ದು ಪಂಜುರ್ಲಿ ಹನುಮನನ್ನ ಕಂಡು ಭಕ್ತರು ಮೂಕ ವಿಸ್ಮಿತರಾಗಿದ್ದಾರೆ. ಈಗ ಹೋಮ ಹವನ ಪೂಜೆಯನ್ನ ನೆರವೇರಿಸಲಾಗುತ್ತಿದೆ. ದೇಗುಲದ ಹೋಂಗಾರ್ಡ್ನನ್ನ ಆನೆ ಸೊಂಡಿಲಿನಿಂದ ಎಸೆದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಿದೆ. ವಾರ್ಷಿಕ ಜಾತ್ರಾ ಪ್ರಯುಕ್ತ ನಡೆದ ನೀರು ಬಂಡಿ ಉತ್ಸವದ ವೇಳೆ ಭಕ್ತರೊಂದಿಗೆ ಆನೆ ಆಟವಾಡ್ತಾ ಇದ್ದು ಸಿಬ್ಬಂದಿ ಅಡ್ಡ ಬಂದಿದ್ದಾನೆ. ಈ ವೇಳೆ ಕೋಪಗೊಂಡ ಆನೆ ಯಶಸ್ವಿನಿ ಸಿಬ್ಬಂದಿಯನ್ನ ಆಚೆಗೆ ತಳ್ಳಿದ್ದು ನೀರಿನಲ್ಲಿ ಆಟವಾಡಿದೆ. ಸೆಟಲ್ ಮಾಡಿಕೊಳ್ಳಲು ಉದ್ಯಮಿ ಮನೆಯಲ್ಲಿ ಕೋಟಿ ಹಣ ಕಳ್ಳತನ ಮಾಡಿದ ಖದೀಮರನ್ನ ಬಂಧಿಸಲಾಗಿದೆ. ಶ್ರೀನಿವಾಸ್ ಮೂರ್ತಿ, ಅರುಣ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಉದ್ಯಮಿ ಸುನಿಲ್ ಕುಮಾರ್ ಅವರ ಫ್ಲಾಟ್ನಲ್ಲಿ 1.16 ಕೋಟಿ ಹಣವನ್ನ ಆರೋಪಿಗಳು ಕದ್ದಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಡೋರ್ ಲಾಕ್ ಮುರಿದು ಕಳ್ಳತನ ಮಾಡಿದ್ರು. ಸದ್ಯ ಖದೀಮರನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಿದಾಗ ಬಂಧಿತರು ಸುನಿಲ್ಗೆ ಪರಿಚಯಸ್ಥರು ಅಂತ ತಿಳಿದು ಬಂದಿದೆ. ಸುನಿಲ್ ಸ್ನೇಹಿತರಿಂದ ಆರೋಪಿಗಳು ಸುನಿಲ್ಗೆ ಪರಿಚಯವಾಗಿತ್ತು. ಇದಾದ ಬಳಿಕ ಸುನಿಲ್ ಅವರ ಚಲನಾವಲನ ಗಮನಿಸಿ ಕಳ್ಳತನ ಕೃತ್ಯ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಬಂಧಿತರಿಂದ 1.16 ಕೋಟಿ ಹಣವನ್ನ ಹೆಬಗೋಡಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಕೆಆರ್ಪುರಂ ಪೊಲೀಸರ ಕಾರ್ಯಾಚರಣೆ ಭರ್ಜರಿಯಾಗಿ ನಡೆಸಿದ್ರು. 70 ಲಕ್ಷ ಮೌಲ್ಯದ 500 ಗ್ರಾಂ ಚಿನ್ನಾಭರಣ, 1.5 ಕೆಜಿ ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ. ಮೊಹಮ್ಮದ್ ಇಸ್ರಾರ್ ಬಂಧಿತ ಆರೋಪಿಯಾಗಿದ್ದಾನೆ. ಒಟ್ಟು 17 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಖದೀಮನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿಯನ್ನ ಜೈಲಿಗೆ ಕಳುಹಿಸಿದ್ದಾರೆ. ಇನ್ನು ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ 18 ಲಕ್ಷ ಮೌಲ್ಯದ 120 ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಮೊಬೈಲ್ ಕಿತ್ತು ಪರಾರಿಯಾಗ್ತಾ ಇದ್ದ ಪರ್ವೇಜ್, ಜುಬೇರುದ್ದೀನ್, ಸದ್ದಾಂ, ಅಬ್ಜದ್ ಪಾಷಾನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ದೇವರ ಮೂರ್ತಿಗಳನ್ನು ಭಗ್ನಗೊಳಿಸಿ ನಾಗರ ಮೂರ್ತಿಗಳನ್ನು ಕಳ್ಳತನ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ನಡೆದಿದೆ. 150 ವರ್ಷ ಹಳೆಯ ನಾಗರಕಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ 7 ನಾಗರ ಮೂರ್ತಿಗಳ ಪೈಕಿ 2 ಮೂರ್ತಿಗಳನ್ನು ಕಳ್ಳತನ ಮಾಡಿದ್ದಾರೆ. ಕಳ್ಳತನದ ವೇಳೆ ಉಳಿದ ದೇವರ ವಿಗ್ರಹಗಳನ್ನು ವಿರೂಪಗೊಳಿಸಿದ್ದಾರೆ. ಚಿಕ್ಕ ಗಣೇಶ್ ಮೂರ್ತಿ, ಈಶ್ವರಲಿಂಗ, ನಂದಿ ಮೂರ್ತಿಯನ್ನು ಭಗ್ನಗೊಳಿಸಲಾಗಿದೆ. ಘಟನೆ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ.
ನ್ಯೂ ಇಯರ್ಗೆ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದ ಕೋಟಿ ಬೆಲೆಯ ಡ್ರಗ್ಸ್ನ ವಶಪಡಿಸಿಕೊಳ್ಳಲಾಗಿದೆ. ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 28 ಕೋಟಿ ಬೆಲೆಯ ಮಾದಕ ವಸ್ತುವನ್ನು ಸೀಸ್ ಮಾಡಿದ್ದಾರೆ. ಪ್ರತ್ಯೇಕ 2 ಪ್ರಕರಣಗಳಲ್ಲಿ 20 ಕೋಟಿ ಬೆಲೆಯ 10 ಕೆಜಿ ಎಂಡಿಎಂಎ ಸೀಸ್ ಮಾಡಿ 2 ವಿದೇಶಿ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಿಂದ ಡ್ರಗ್ ತರಿಸಿ ಮನೆಯಲ್ಲಿ ಡ್ರಗ್ ಶೇಖರಿಸಿಟ್ಟಿದ್ದಂತಹ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು 8 ಕೋಟಿ ಬೆಲೆಯ 8 ಕೆಜಿ ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಒಟ್ಟು 28 ಕೋಟಿ ಬೆಲೆಯ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಾಹನ ದಟ್ಟಣೆ ತಪ್ಪಿಸಲು ಹೊಸ ನಿಯಮ ಜಾರಿ ಮಾಡಲಾಗಿದೆ. ಡಿಸೆಂಬರ್ 8ರಿಂದ ಹೊಸ ನಿಯಮ ಜಾರಿಯಾಗಲಿದ್ದು ಟರ್ಮಿನಲ್ 1 ಹಾಗೂ 2ರ ಅರೈವಲ್ ಮತ್ತು ಪಿಕಪ್ ಪಾಯಿಂಟ್ಗಳಲ್ಲಿ ಇನ್ನು ಮುಂದೆ ನೂತನ ನಿಯಮ ಇರಲಿದೆ. ಪಿಕಪ್ ಪಾಯಿಂಟ್ಗಳಲ್ಲಿ 8 ನಿಮಿಷ ಮೀರಿದ್ರೆ ವಾಹನಗಳಿಗೆ ಶುಲ್ಕ ಹಾಕಲಾಗುತ್ತೆ. 8 ನಿಮಿಷ ಮೀರಿದ್ರೆ ₹150 ಶುಲ್ಕ, 13 ನಿಮಿಷ ಮೇಲ್ಪಟ್ಟರೆ ₹300 ಶುಲ್ಕ. ಅದಕ್ಕೂ ಹೆಚ್ಚಿನ ಸಮಯ ಮೀರಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಕಾರನ್ನೇ ಟೋಯಿಂಗ್ ಮಾಡಲಾಗುತ್ತೆ. ಯೆಲ್ಲೋ ಬೋರ್ಡ್ ಹಾಗೂ ಎಲೆಕ್ಟ್ರಿಕಲ್ ಕ್ಯಾಬ್ಗಳಿಗೆ 3-4ರಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಿಕೊಳ್ಳಬೇಕು ಅನ್ನುವ ಹೊಸ ನಿಯಮವನ್ನ ಸೂಚಿಸಲಾಗಿದೆ. ಹಾಗೆಯೇ ಹೊಸ ನಿಯಮದ ವಿರುದ್ಧ ಕ್ಯಾಬ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಯಮವನ್ನ ಜಾರಿಗೆ ತರಬಾರದು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಗಾಂಧಿ ಬಜಾರ್ನ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ನಲ್ಲಿ ಹಾಕಿದ್ದ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. 2 ಜೆಸಿಬಿ, 7 ಟ್ರ್ಯಾಕ್ಟರ್, 3 ಲಾರಿ ಹಾಗೂ 40 ಸಿಬ್ಬಂದಿಯನ್ನು ಬಳಸಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಈ ಹಿಂದೆ ಸ್ಥಳ ಗುರುತಿಸಿ ಆ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಲು ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು. ಆದರೆ ನಿಗದಿಪಡಿಸಿದ ಸ್ಥಳ ಬಿಟ್ಟು ಪಾದಚಾರಿ ಜಾಗದಲ್ಲಿ ವ್ಯಾಪಾರ ಮಾಡಲಾಗ್ತಾ ಇತ್ತು. ಹೀಗಾಗಿ ಇವತ್ತು ಅಧಿಕಾರಿಗಳು ಪಾದಚಾರಿ ಮಾರ್ಗ ತೆರವು ಮಾಡಿದ್ದು ವ್ಯಾಪಾರಿಗಳಿಂದ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ತುಬರಹಳ್ಳಿ ರಸ್ತೆಗೆ ಮತ್ತೆ ಡಾಂಬರ್ ಹಾಕಲಾಗಿದೆ. ತಿಂಗಳ ಹಿಂದೆಯಷ್ಟೇ ಈ ರಸ್ತೆಗೆ ಡಾಂಬರ್ ಹಾಕಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದ ಅದು ಕಿತ್ತು ಬಂದಿತ್ತು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ನೋಡಿದ ಅಧಿಕಾರಿಗಳು ಇದೀಗ ಮತ್ತೆ ರಸ್ತೆಗೆ ಹೊಸದಾಗಿ ಡಾಂಬರ್ ಹಾಕಿದ್ದು ರಸ್ತೆಯನ್ನ ರೆಡಿ ಮಾಡಿದ್ದಾರೆ. ಇನ್ನು ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ರಸ್ತೆಯನ್ನ ಸರಿಪಡಿಸಿದ್ರಿಂದ ಸಾರ್ವಜನಿಕರು ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ತುಂಬ ಧನ್ಯವಾದಗಳು. ಯಾಕಂದರೆ ನಾವೆಷ್ಟೇ ಅರ್ಚಾಡಿದ್ರು ಕಿರ್ಚಾಡಿದ್ರು ಸರ್ಕಾರಕ್ಕೆ ಮುಟ್ಟೋದಿಲ್ಲ. ಈ ಮಾಧ್ಯಮಗಳೇನಿದೆ, ಮಾಧ್ಯಮಗಳ ಮುಖಾಂತರ ತೋರಿಸಿದಾಗ ಸರಿಯಪ್ಪ ಆಯಿತು, ಎಲ್ಲ ಒಂದು ಕಡೆ ಸಮಸ್ಯೆ ಇದೆ ಅನ್ನೋದು ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್. ಆಮೇಲೆ ಈ ರೋಡು ಕ್ವಾಲಿಟಿ ಇದೆಯಲ್ಲ, ಓಕೆ ಹಾಕಿದ್ದಾರೆ, ಇವಾಗ ಸದ್ಯಕ್ಕೆ ನೋಡೋಕೆ ಚೆನ್ನಾಗೇ ಇದೆ. ನಾನು ಮೊದಲು ನ್ಯೂಸ್ 18ಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಜನಸಾಮಾನ್ಯರು ಏನು ಹೇಳ್ಕೊಳ್ತಾರೆ, ರೋಡ್ ಕಿತ್ತೋದ್ರು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಮಗೆ ಏನಾಗಿದೆ ಅಂದರೆ, ನಾವು ಪ್ರಶ್ನೆ ಮಾಡಿದ್ರೆ ನಾವೆಲ್ಲಿ ಕೆಟ್ಟೋರಾಗ್ತೀವೋ ಅನ್ನೋ ಮನೋಭಾವಗಳಲ್ಲಿ ನಮ್ಮ ಜನಗಳಿದ್ದಾರೆ. ನಾವು ಕೇಳದೇ ಇದ್ರೆ ಅವರು ಏನು ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಪಾ ಚಂಡಮಾರುತದ ಪರಿಣಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ. ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದ್ದು ಜನರು ಹೈರಾಣಾಗಿದ್ದಾರೆ. ಮಳೆಯಿಂದ ಚಳಿಯ ವಾತಾವರಣ ಸೃಷ್ಟಿಯಾಗಿದೆ. ಮುಂಜಾನೆಯಿಂದಲೂ ಜಿಟಿ ಮಳೆ ಆಗ್ತಾ ಇದ್ದು ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಮಳೆ ಆಗ್ತಾ ಇದೆ. ರಾಮಯ್ಯ ಅಪ್ಲೈಡ್ ಸೈನ್ಸಸ್ ವಿಶ್ವವಿದ್ಯಾಲಯದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇನ್ನೋವೇಷನ್ ಕೌನ್ಸಿಲ್ನ ಪ್ರಾದೇಶಿಕ ಸಭೆ ನಡೆಸಲಾಯಿತು. ಎಐಸಿಟಿಇ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಇನ್ನೋವೇಷನ್ ಸೆಲ್ನ ಇನ್ನೋವೇಷನ್ ಅಧಿಕಾರಿ ಅಭಿಷೇಕ್ ರಂಜನ್, ಐಐಸಿ 57 ಸಂಸ್ಥೆಗಳೊಂದಿಗೆ ಆರಂಭ ಆಗಿತ್ತು. ಅದರಲ್ಲಿ RUS ಕೂಡ ಒಂದು. 4 ವರ್ಷಗಳ ಹಿಂದೆ 107 ಸಂಸ್ಥೆಗಳಷ್ಟೇ ಇತ್ತು. ಮುಂದಿನ 2 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಸಂಸ್ಥೆಗಳು ಸೇರ್ಪಡೆಗೊಳ್ಳಲಿವೆ ಅಂತ ಹೇಳಿದರು. ಗುಜರಾತ್ನ ಭಾವನಗರ ನಗರದ ದೇವ್ ಪ್ಯಾಥಾಲಜಿ ಲ್ಯಾಬ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಆಸ್ಪತ್ರೆಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊತ್ತಿ ಉರಿದಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರ ಸಹಾಯದಿಂದ ಮಕ್ಕಳು, ವೃದ್ಧರು ಹಾಗೂ ಆಸ್ಪತ್ರೆ ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಪ್ರಯೋಗಾಲಯ ಕಟ್ಟಡದ ನೆಲಮಾಳಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೂ ವ್ಯಾಪಿಸಿದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟು ಬೆಂಕಿ ನಂದಿಸಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ ಜನವರಿ 3ರಂದು ಅದ್ದೂರಿ ಸನ್ಮಾನ ಮಾಡಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರಿಷಭೋತ್ಸವ ಅಂತ ಹೆಸರಿನಲ್ಲಿ ಉಡುಪಿಯ ಕುಂದಾಪುರದ ಕೆರಾಡಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾಂತಾರ 1ರ ಸಕ್ಸಸ್ನಲ್ಲಿರುವ ರಿಷಬ್ಗೆ ಈಗ ಮತ್ತೊಂದು ಉಡುಗೊರೆ ನೀಡಲು ಸಜ್ಜಾಗಿದ್ದು ಈ ಬಗ್ಗೆ ಅಧಿಕೃತ ಪೋಸ್ಟರ್ ಶೇರ್ ಮಾಡುವ ಮೂಲಕ ರಿಷಭೋತ್ಸವ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ.